ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಜಗತ್ತಿಗೆ ಅರ್ಥ ಆಗದೇ ಇರುವಂತಹ ಒಂದು ಪ್ರಶ್ನೆ ಏನು ಕೇಳಿದ್ರೆ, ಟ್ರಂಪ್ ಮತ್ತು ಪಾಕಿಸ್ತಾನದ ನಡುವಿನ ಸ್ನೇಹ. ಇರಾನ್ ವಿರುದ್ಧ ಇಂತಹ ದೊಡ್ಡ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಟ್ರಂಪ್ ಟೋಟಲಿ ಪಾಕಿಸ್ತಾನವನ್ನು ನಂಬಿಕೊಂಡು ಕೂತಿದ್ದಾರೆ. ಅಂದರೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ಮಾಡುತ್ತೆ, ಈ ಯುದ್ಧದಲ್ಲಿ ನನಗೆ ಸಹಾಯ ಮಾಡುತ್ತೆ ಅಂತ ಟ್ರಂಪ್ ಪೂರ್ಣವಾಗಿ ನಂಬಿಬಿಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಆಸಿಮ್ ಮುನೀರ್ ಕೂಡ ಟ್ರಂಪ್ ಪ್ರತಿನಿಧಿಯಂತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಈ ಮಿಡಲ್ ಈಸ್ಟ್ ಭಾಗಕ್ಕೆ ಸ್ಟೀವ್ ವಿಟ್ಕಾಫ್ ಅನ್ನುವಂಥ ಟ್ರಂಪ್ ಅವರ ವಿಶೇಷ ಪ್ರತಿನಿಧಿ ಇದ್ದಾರೆ. ಅವರಿಗಿಂತಲೂ ಹೆಚ್ಚು ಉತ್ಸಾಹದಲ್ಲಿ ಟ್ರಂಪ್ ಪರವಾಗಿ ಆಸಿಮ್ ಮುನೀರ್ ಕೆಲಸ ಮಾಡ್ತಾ ಇದ್ದಾನೆ. ಇದನ್ನು ನೋಡಿದಾಗ ಭಾರತೀಯರಿಗೇನೋ ಒಂಥರ ಹೇಸಿಗೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕದವರಿಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಅಮೆರಿಕದ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ಸ್ಗಳು ಪಬ್ಲಿಷ್ ಮಾಡುವಂತಹ ಒಂದು ರಿಸರ್ಚ್ ರಿಪೋರ್ಟ್ನಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಆ ರಿಪೋರ್ಟ್ನಲ್ಲಿ ಬಹಳ ಸೀರಿಯಸ್ ಎಚ್ಚರಿಕೆಯನ್ನು ಟ್ರಂಪ್ಗೆ ಕೊಡಲಾಗಿದೆ. ನೀವೇನಾದರೂ ಆಸಿಮ್ ಮುನೀರ್ನನ್ನು ನಂಬಿಕೊಂಡಿದ್ದೆ ಆದರೆ ನಡು ನೀರಿನಲ್ಲಿ ಕೈ ಬಿಡ್ತಾನೆ, ಆತ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ, ಪಾಕಿಸ್ತಾನ ಇರಾನ್ ಜೊತೆಗೆ ಶಾಮೀಲಾಗಿದೆ ಅಂತ ಟ್ರಂಪ್ಗೆ ಎಚ್ಚರಿಕೆ ಕೊಡಲಾಗಿದೆ. ಹಾಗಾದರೆ ನಿಜವಾಗ್ಲೂ ಕೂಡ ಆಸಿಮ್ ಮುನೀರ್ ಡಬಲ್ ಗೇಮ್ ಮಾಡ್ತಾ ಇದ್ದಾನ? ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಈ ರೀತಿಯಾಗಿ ಹೇಳುತ್ತಿರೋದು ಯಾಕೆ? ಟ್ರಂಪ್ ಮತ್ತು ಆಸಿಮ್ ಮುನೀರ್ನ ಸಂಬಂಧ ಇಷ್ಟೊಂದು ಗಟ್ಟಿಯಾಗಿ ಬೆಳೆದಿದ್ದಾದ್ರೂ ಹೇಗೆ? ಅಮೆರಿಕಾಗೆ ಯಾಕೆ ಈಗ ಆಸಿಮ್ ಮುನೀರ್ ಬಗ್ಗೆ ಡೌಟ್ ಶುರುವಾಗಿದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವರದಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವರು ಬಿಲ್ ರೇಜಿಯೋ ಅಂತ. ಇವರು US-ನ ಫೌಂಡೇಶನ್ ಆಫ್ ಡಿಫೆನ್ಸ್ ಆಫ್ ಡೆಮಾಕ್ರಸೀಸ್ನ ಸದಸ್ಯ. ಇತ್ತೀಚೆಗೆ ಈ ಬಿಲ್ ರೇಜಿಯೋ ಫಾಕ್ಸ್ ನ್ಯೂಸ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಟ್ರಂಪ್ ಆಸಿಮ್ ಮುನೀರ್ನನ್ನು ನಂಬಬಾರದು. ಆಸಿಮ್ ಮುನೀರ್ ಟ್ರಂಪ್ ಪಾಲಿಗೆ ಒಬ್ಬ ರೆಡ್ ಫ್ಲಾಗ್ ಅಂತಂದ್ರೆ ಅಪಾಯದ ಸಂಕೇತ. ಆತನನ್ನು ನಂಬಿದ್ದೇ ಆದರೆ ಅಮೆರಿಕಾಗೆ ಮರ್ಯಾದೆ ಹೋಗುತ್ತೆ, ಹೀಗಂತ ಇವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದನ್ನು ಕೇಳಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು. ಅತ್ತ ಕಡೆಯಲ್ಲಿ ಟ್ರಂಪ್ ನನಗೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಬಹಳ ಫೇವ್ರೇಟ್, ಆತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಟ್ರಂಪ್ ಹೋದಲೆಲ್ಲ ಘೋಷಣೆ ಮಾಡ್ತಾ ಇದ್ದಾರೆ. ಆದರೆ ಅಮೆರಿಕದ ಎಕ್ಸ್ಪರ್ಟ್ಗಳೇ ಎಚ್ಚರಿಕೆ ಕೊಡ್ತಾ ಇದ್ದಾರಲ್ಲ, ಈ ವಿಚಾರ ಟ್ರಂಪ್ಗೆ ಗೊತ್ತಿಲ್ವಾ ಕೇಳಿದ್ರೆ, ಮಿತ್ರರೇ, ಸದ್ಯ ಅಮೆರಿಕದ ಎಕ್ಸ್ಪರ್ಟ್ಗಳು ಅನುಮಾನ ವ್ಯಕ್ತಪಡಿಸೋದಕ್ಕೆ ಪ್ರಮುಖವಾದಂತಹ ಕಾರಣಗಳಿದ್ದಾವೆ. ಅದೇನು ಕೇಳಿದ್ರೆ, ಇಷ್ಟು ದಿನ ಟ್ರಂಪ್ ಆಸಿಮ್ ಮುನೀರ್ನನ್ನ ಹೊಗಳ್ತಾ ಇದ್ರು. ಅದಕ್ಕೆ ಪರ್ಸನಲ್ ರೀಸನ್ಗಳಿದ್ವು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಆಯ್ತಲ್ಲ, ಆ ಸಂದರ್ಭದಲ್ಲಿ ಯುದ್ಧ ನಿಲ್ಲಿಸಿದಂತಹ ಕ್ರೆಡಿಟ್ ಅನ್ನ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಟ್ರಂಪ್ಗೆ ಕೊಟ್ಟಿತ್ತು. ಟ್ರಂಪ್ ಕಾರಣದಿಂದಾಗಿ 5-6 ಮಿಲಿಯನ್ ಜನ ಜೀವ ಉಳಿಸ್ಕೊಂಡ್ರು, ನ್ಯೂಕ್ಲಿಯರ್ ಯುದ್ಧವನ್ನ ಟ್ರಂಪ್ ತಡೆದ್ರು, ಈ ರೀತಿಯಾಗೆಲ್ಲ ಪಾಕಿಸ್ತಾನ ಹೇಳಿತ್ತು. ಹೀಗಾಗಿ ಟ್ರಂಪ್ ಸಹಜವಾಗಿ ಖುಷಿಗೊಂಡಿದ್ರು, ಪಾಕಿಸ್ತಾನವನ್ನ ವಿಪರೀತವಾಗಿ ಹೊಗಳ್ತಾ ಇದ್ರು. ಇದು ಯಾವುದರ ಬಗ್ಗೆಯೂ ಕೂಡ ಅಮೆರಿಕದ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ಗಳು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಇತ್ತೀಚೆಗೆ ಅಂದರೆ ಇರಾನ್ ವಿರುದ್ಧ ಅಮೆರಿಕ ಯುದ್ಧವನ್ನು ಆರಂಭಿಸ್ತಲ್ಲ, ಅದಾದ ಬಳಿಕದ ಡೆವಲಪ್ಮೆಂಟ್ಗಳನ್ನು ನೋಡಿ ಅಮೆರಿಕದ ಎಕ್ಸ್ಪರ್ಟ್ಗಳಿಗೆ ಈಗ ಆತಂಕ ಶುರುವಾಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ವಿಪರೀತವಾಗಿ ಪಾಕಿಸ್ತಾನವನ್ನು ನಂಬುತ್ತಾ ಇದ್ದಾರೆ. ಅಮೆರಿಕದ ಎಲ್ಲಾ ವ್ಯವಹಾರಗಳನ್ನು ಈ ಆಸಿಮ್ ಮುನೀರ್ ಮೂಲಕವಾಗಿ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಈಗ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ಗಳು ಟ್ರಂಪ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನೀವು ಆಸಿಮ್ ಮುನೀರ್ನನ್ನ ಅಷ್ಟೆಲ್ಲ ನಂಬೋದಕ್ಕೆ ಹೋಗಬೇಡಿ, ಆತ 100% ಡಬಲ್ ಗೇಮ್ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಆತನಿಗೆ IRGCಯ ಜೊತೆಗೆ ಬಹಳ ಗಾಢವಾದ ಸಂಬಂಧ ಇದೆ. ಅದು ಇವತ್ತು ನಿನ್ನೆಯ ಸಂಬಂಧ ಅಲ್ಲ. IRGCಯಲ್ಲಿರುವಂತಹ ಟಾಪ್ ಲೆವೆಲ್ನ ಆಫೀಸರ್ಸ್ ಆಸಿಮ್ ಮುನೀರ್ಗೆ ಬಹಳ ಕ್ಲೋಸ್ ಟಚ್ ನಲ್ಲಿದ್ದಾರೆ. ಈ ಹಿಂದೆ ಅಮೆರಿಕ ಹತ್ಯೆ ಮಾಡಿದಂತಹ ಕಾಸಿಂ ಸುಲೇಮಾನಿ ಜೊತೆಗೂ ಕೂಡ ಈ ಆಸಿಮ್ ಮುನೀರ್ ಸಂಬಂಧವನ್ನು ಹೊಂದಿದ್ದ. ಅದಾದ ನಂತರವೂ ಕೂಡ IRGCಯ ಟಾಪ್ ಲೆವೆಲ್ನ ಆಫೀಸರ್ ಜೊತೆಗೆ ಆಸಿಮ್ ಮುನೀರ್ನ ಸಂಬಂಧಗಳಿದ್ದಾವೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಆಸಿಮ್ ಮುನೀರ್ ಪಾಕಿಸ್ತಾನದ ಮಿಲಿಟರಿ ಹೆಡ್ ಆಗೋದಕ್ಕೂ ಮುಂಚೆ ಅಲ್ಲಿನ ಇಂಟೆಲಿಜೆನ್ಸ್ ಚೀಫ್ ಆಗಿದ್ದ. ಆ ಸಂದರ್ಭದಲ್ಲಿ ಇರಾನ್ನ ಸೇನೆ ಮತ್ತು ಪಾಕಿಸ್ತಾನದ ಸೇನೆಯ ನಡುವೆ ಉತ್ತಮ ಸಂಬಂಧವನ್ನು ಸಾಧಿಸೋದಕ್ಕೋಸ್ಕರವಾಗಿ ಆಸಿಮ್ ಮುನೀರ್ ಅನೇಕ IRGCಯ ಸೀನಿಯರ್ ಲೆವೆಲ್ ಆಫೀಸರ್ಸ್ ಜೊತೆಗೆ ಸಂಪರ್ಕವನ್ನು ಬೆಳೆಸಿದ್ದ. ಅದು ಹಾಗೆ ಕಂಟಿನ್ಯೂ ಆಗಿದೆ. ಈಗಲೂ ಸಹ ಇರಾನ್ ಮತ್ತು ಪಾಕಿಸ್ತಾನದ ಆಸಿಮ್ ಮುನೀರ್ ಜೊತೆಗೆ ಬಹಳ ಉತ್ತಮವಾದಂತಹ ಸಂಬಂಧ ಇದೆ. ಆಸಿಮ್ ಮುನೀರ್ ಟ್ರಂಪ್ ಅನ್ನ ಕೇವಲ ಟೆಂಪ್ರವರಿ ಆಗಿ ಮಾತ್ರ ನೋಡ್ತಾ ಇದ್ದಾನೆ. ಆತನ ಲಾಂಗ್ ಟರ್ಮ್ ಗುರಿ ಇರುವಂತಹದ್ದು ಇರಾನ್ನ ಜೊತೆಗಿನ ಸಂಬಂಧ. ಯಾಕೆ ಅಂತಂದ್ರೆ ಇರಾನ್ ಗಡಿ ಹಂಚಿಕೊಂಡಿರುವಂತಹ ದೇಶ. ಇದೇ ಕಾರಣದಿಂದಾಗಿ ಯಾವಾಗ ಈ ಆಸಿಮ್ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಟ್ರಂಪ್ ಅನ್ನ ಹೊಗಳುತ್ತಾರೆ, ಟ್ರಂಪ್ ಬಗ್ಗೆ ಉತ್ತಮವಾದಂತಹ ಮಾತುಗಳನ್ನು ಆಡ್ತಾರೋ, ಅದಾಗ್ತಿದ್ದ ಹಾಗೆ ಇಸ್ರೇಲ್ ಅನ್ನ ಖಂಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಇದರ ಉದ್ದೇಶ ಏನು ಕೇಳಿದ್ರೆ, ಇಸ್ರೇಲ್ ವಿರುದ್ಧ ಮಾತನಾಡುವಂತಹದ್ದು ಈ ಇರಾನ್ ಅನ್ನ ಖುಷಿಪಡಿಸೋದಕ್ಕೋಸ್ಕರವಾಗಿ. ಹೀಗಾಗಿ ಅಮೆರಿಕಾಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಈ ಯುದ್ಧದ ವಿಚಾರದಲ್ಲಿ ಆಸಿಮ್ ಮುನೀರ್ನನ್ನ ಒಬ್ಬ ಮಿಡಲ್ ಮ್ಯಾನ್ ಆಗಿ ಬಳಸ್ಕೊಳ್ತಾ ಇರುವಂತಹದ್ದು ಟ್ರಂಪ್ ಅವರಿಗೆ ಬಹಳ ದೊಡ್ಡ ಅಪಾಯವನ್ನು ತಂದಿಡಬಹುದು. ಹೀಗಂತ ಅಮೆರಿಕದ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ಗಳು ಟ್ರಂಪ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ.
ಯಾಕೆ ಈ ರೀತಿಯ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಈ ಹಿಂದೆ ಟ್ರಂಪ್ ಆಸಿಮ್ ಮುನೀರ್ ಜೊತೆಗೆ ಸಂಬಂಧ ಹೊಂದಿದ್ರಿಂದ ಅಮೆರಿಕಾಗೇನೋ ದೊಡ್ಡ ನಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಯುದ್ಧದಂತಹ ಈ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಆಸಿಮ್ ಮುನೀರ್ ಕೈಗೆ ಎಲ್ಲಾ ಕೀಲಿ ಕೈಯನ್ನು ಕೊಟ್ಕೊಂಡು ಕೂರೋದಿದೆಯಲ್ಲ, ಇದು ಅಮೆರಿಕಾಗೆ ನಷ್ಟ ತಂದಿಡುತ್ತೆ. ಅವರೇನಾದರೂ ಡಬಲ್ ಗೇಮ್ ಮಾಡಿದ್ದೇ ಆದರೆ ಅಮೆರಿಕ ಅದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ಗಳಿಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಬಿಲ್ ರೇಜಿಯೋ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಟ್ರಂಪ್ ಅವರ ಪಾಲಿಸಿಗಳಿದಾವಲ್ಲ ಪಾಕಿಸ್ತಾನದ ಕುರಿತಾಗಿ, ಇದು ಯಾವುದೂ ಕೂಡ ಅಮೆರಿಕನ್ನರಿಗೆ ಹಿಡಿಸ್ತಾ ಇಲ್ಲ. ಅಮೆರಿಕನ್ನರು ಪಾಕಿಸ್ತಾನವನ್ನ ಒಂದು ಮಿತ್ರ ದೇಶವಾಗಿ ಕನ್ಸಿಡರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇದನ್ನ ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. 2023ರಲ್ಲಿ ಅಮೆರಿಕದಲ್ಲಿ ಒಂದು ಸರ್ವೆಯನ್ನು ನಡೆಸಲಾಗಿತ್ತು. ಆ ಸರ್ವೆಯಲ್ಲಿ ಮುಖ್ಯವಾಗಿ 2 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಭಾರತ ಮತ್ತು ಪಾಕಿಸ್ತಾನ, ಇದರಲ್ಲಿ ಯಾರು ಬೆಸ್ಟ್? ಅಮೆರಿಕನ್ನರು ಯಾವ ದೇಶವನ್ನ ಹೆಚ್ಚಾಗಿ ನಂಬಬಹುದು ಅಂತ. ಅದಕ್ಕೆ 56% ಜನ ಭಾರತ ನಮಗೆ ಫ್ರೆಂಡ್ಲಿ ಕಂಟ್ರಿ, ಭಾರತವನ್ನು ನಾವು ನಂಬಬಹುದು ಅಂತ ಅಭಿಪ್ರಾಯಪಟ್ಟಿದ್ರು. ಮಿತ್ರರೇ, 100 ಜನರಲ್ಲಿ 56 ಜನ ಈ ರೀತಿಯಾಗಿ ಹೇಳೋದಿದೆಯಲ್ಲ, ಭಾರತಕ್ಕೆ ಬಹಳ ಹೆಮ್ಮೆಯ ವಿಚಾರ. ಪಾಕಿಸ್ತಾನ ನಮಗೆ ಮಿತ್ರ ದೇಶ ಅಂತ ಹೇಳಿದ್ದು ಕೇವಲ 28% ಜನ ಮಾತ್ರ, ಅದು ಕೂಡ ಓಲ್ಡ್ ಏಜ್ ಗ್ರೂಪ್ನವರು. ಅದ್ಯಾಕೆ ಕೇಳಿದ್ರೆ, ಈ 90ಸ್ಗೂ ಮುಂಚೆ ಪಾಕಿಸ್ತಾನವನ್ನ ಅಮೆರಿಕ ಬಹಳ ಇಂಪಾರ್ಟೆಂಟ್ ಅಲೈ ಕಂಟ್ರಿ ಅಂತಲೇ ಟ್ರೀಟ್ ಮಾಡ್ತಾ ಇತ್ತು. ಹೀಗಾಗಿ ಅಮೆರಿಕದ ಸೀನಿಯರ್ಸ್ ಇದಾರಲ್ಲ, ಅವರಿಗೆಲ್ಲ ಪಾಕಿಸ್ತಾನ ನಮಗೆ ಮಿತ್ರ ದೇಶ ಅಂತ ಅನಿಸಿರಬಹುದು. ಹೀಗಾಗಿ ಈ 28% ಪಾಕಿಸ್ತಾನದ ಬಗ್ಗೆ ಒಲವಿತ್ತು. ಅದೇ ಸರ್ವೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಯಾರು ನಮಗೆ ಹೆಚ್ಚು ಶತ್ರುಗಳು ಅಂತ ಒಂದು ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ 39% ಜನ ಪಾಕಿಸ್ತಾನ ನಮಗೆ ನಂಬರ್ 1 ಶತ್ರು ಅಂತ ಅಭಿಪ್ರಾಯಪಟ್ಟಿದ್ರು. ಇದಕ್ಕೆ ಕಾರಣವನ್ನು ನಾನೇನು ಬಿಡಿಸಿ ಹೇಳಬೇಕಾ? ಒಸಾಮಾ ಬಿನ್ ಲಾಡೆನ್ ಪಾಕಿಸ್ತಾನದಲ್ಲಿ ಸಿಗ್ತಿದ್ದ ಹಾಗೆ ಅಮೆರಿಕನ್ನರಿಗೆ ಭಾರಿ ಅವಮಾನ ಆಗಿತ್ತು. ಇದಕ್ಕೆ ಕಾರಣ ಏನು ಗೊತ್ತಾ? ಈ ಒಸಾಮಾ ಬಿನ್ ಲಾಡೆನ್ ಅನ್ನು ಹುಡುಕೋದಕ್ಕೋಸ್ಕರವಾಗಿ ಅಮೆರಿಕ $ಟ್ರಿಲಿಯನ್ಸ್ ಅನ್ನು ಖರ್ಚು ಮಾಡಿ ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಮಾಡ್ತಾ ಇತ್ತು. ಈ ಯುದ್ಧದಲ್ಲಿ ಅನೇಕ ಅಮೆರಿಕದ ಸೈನಿಕರು ಪ್ರಾಣ ಚೆಲ್ಲಿದ್ರು. ಒಂದು ಕಡೆ ಅಫ್ಘಾನ್ ವಾರ್ನಲ್ಲಿ ಅಮೆರಿಕಾಗ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಂತಹ ಪಾಕಿಸ್ತಾನದಲ್ಲೇ ಒಸಾಮಾ ಬಿನ್ ಲಾಡೆನ್ ಅಡಗಿ ಕೂತಿದ್ದ. ಆತನಿಗೆ ಪಾಕಿಸ್ತಾನದ ಸರ್ಕಾರ ಎಲ್ಲಾ ರೀತಿಯಲ್ಲೂ ವ್ಯವಸ್ಥೆಯನ್ನ ಕಲ್ಪಿಸಿತ್ತು. ಇದು ಅಮೆರಿಕನ್ನರಿಗೆ ಬಹಳ ಅವಮಾನಕಾರಿಯಾಗಿತ್ತು. ಇದೇ ಕಾರಣದಿಂದ ಆ ಸರ್ವೆಯಲ್ಲಿ ಭಾಗಿಯಾದಂತಹ ಸರಿಸುಮಾರು 40% ಜನ ಅಮೆರಿಕ ನಮಗೆ ನಂಬರ್ 1 ಶತ್ರು ಅಂತ ಅಭಿಪ್ರಾಯಪಟ್ಟಿದ್ರು. ಭಾರತವನ್ನ ಶತ್ರು ಅಂತ ಹೇಳಿದ್ದು ಕೇವಲ 11% ಜನ ಮಾತ್ರ. ಇದರಲ್ಲಿ ನಾನು ಏನ್ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾವತ್ತೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಅಂತ ಬಂದಿದ್ದೆ ಆದ್ರೆ ಅಮೆರಿಕದ ಜನರಿಗೆ ಭಾರತವೇ ಫೇವರೇಟೇ ಹೊರತು ಪಾಕಿಸ್ತಾನ ಅಲ್ಲ. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಪಾಕಿಸ್ತಾನದ ಸೇನಾ ಚೀಫ್ ಅನ್ನ ನನ್ನ ಫೇವರೇಟ್ ಫೀಲ್ಡ್ ಮಾರ್ಷಲ್ ಅಂತ ಹೇಳೋದು, ಅಮೆರಿಕದ ಅತ್ಯಂತ ಇಂಪಾರ್ಟೆಂಟ್ ವ್ಯವಹಾರಗಳಿಗೆ ಆತನನ್ನೇ ಮುಂದೆ ಬಿಡುವಂತಹದ್ದು, ಇದ್ಯಾವುದೂ ಕೂಡ ಅಮೆರಿಕನ್ನರಿಗೆ ಅಷ್ಟು ಸಮಂಜಸವಾಗಿ ಕಾಣ್ತಾ ಇಲ್ಲ. ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಿ, ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಸೇನಾ ಮುಖ್ಯಸ್ಥ ಅಮೆರಿಕದ ಅಧ್ಯಕ್ಷರಿಗೆ ಇಷ್ಟೊಂದು ಕ್ಲೋಸ್ ಆಗಿರುವಂತಹ ಉದಾಹರಣೆ ಇದೆಯಾ? ಒಂದು ವೇಳೆ ಸೇನಾ ಮುಖ್ಯಸ್ಥ ಇಡೀ ದೇಶವನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಅಲ್ಲಿನ ಆಡಳಿತವನ್ನ ಆತನೇ ನಿರ್ವಹಣೆ ಮಾಡ್ತಾ ಇದ್ರೆ ಆ ಕತೆ ಬೇರೆ. ಆಗ ಅಮೆರಿಕದ ಅಧ್ಯಕ್ಷರಿಗೂ ಹತ್ತಿರ ಇರಬಹುದು, ಬೇರೆ ಬೇರೆ ದೇಶದ ವರ್ಲ್ಡ್ ಲೀಡರ್ಸ್ಗೂ ಕೂಡ ಆತ ಹತ್ತಿರದಲ್ಲಿರಬಹುದು. ಆದರೆ ಪಾಕಿಸ್ತಾನದಲ್ಲಿ ಈವರೆಗೂ ಕೂಡ ಆಸಿಮ್ ಮುನೀರ್ ಅಲ್ಲಿನ ಸರ್ಕಾರದ ಮುಖ್ಯಸ್ಥ ಅಲ್ಲ. ಅಲ್ಲೇನೋ ಹೈಬ್ರಿಡ್ ಮಾಡಲ್ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರಷ್ಟೇ. ಆದರೆ ಅಧಿಕೃತವಾಗಿ ಪಾಕಿಸ್ತಾನದಲ್ಲಿ ಈಗಿರುವಂತಹ ಸರ್ಕಾರ ಶಹಬಾಜ್ ಶರೀಫ್ ಸರ್ಕಾರ. ಆಸಿಮ್ ಮುನೀರ್ ಕೇವಲ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಷ್ಟೇ. ಅಂತಹ ಒಬ್ಬ ಸೇನಾ ಮುಖ್ಯಸ್ಥನಿಗೆ ಟ್ರಂಪ್ ಇಷ್ಟೆಲ್ಲ ಮಣೆ ಹಾಕ್ತಾ ಇದ್ದಾರೆ, ಪದೇ ಪದೇ ಆತನನ್ನು ಹೊಗಳ್ತಾ ಇದ್ದಾರೆ ಅಂತಂದ್ರೆ ಟ್ರಂಪ್ ಅವರ ಈ ನಿರ್ಧಾರ ಅಮೆರಿಕಾಗೆ ಬಹಳ ದುಬಾರಿ ಆಗಬಹುದು ಅಂತ ಅನಿಸೋದಕ್ಕೆ ಶುರುವಾಗಿದೆ. ಒಂದು ಕಡೆ ಪಾಕಿಸ್ತಾನದ ಟ್ರ್ಯಾಕ್ ರೆಕಾರ್ಡ್ ಕೂಡ ಹಾಗೆ ಇದೆ. ಒಸಾಮಾ ಬಿನ್ ಲಾಡೆನ್ ಕಥೆಯನ್ನು ನಿಮ್ಗೆ ಹೇಳಿದೆ. ಒಂದು ಕಡೆ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಅಮೆರಿಕಾಗೆ ಹೆಲ್ಪ್ ಮಾಡ್ತಿದ್ದ ಹಾಗೆ ನಟಿಸಿ, ಇನ್ನೊಂದು ಕಡೆ ಒಸಾಮಾಗೆ ಪಾಕಿಸ್ತಾನ ಆಶ್ರಯ ಕೊಟ್ಟಿತ್ತು. ಅದೊಂದು 15 ವರ್ಷದ ಹಿಂದಿನ ವಿಚಾರ ಅಂತ ಅಂದುಕೊಂಡ್ರೂ ಕೂಡ ಇತ್ತೀಚಿನ ಉದಾಹರಣೆ ಕೂಡ ನಮ್ಮ ಕಣ್ಣ ಮುಂದೆಯೇ ಇದೆ. ಅದೇನು ಕೇಳಿದ್ರೆ ಅಫ್ಘಾನಿಸ್ತಾನದ ವಿಚಾರ. ನಿಮಗೆಲ್ಲ ನೆನಪಿರಬಹುದು, 2021ರಲ್ಲಿ ಅಮೆರಿಕ ಅಫ್ಘಾನಿಸ್ತಾನವನ್ನ ಬಿಟ್ಟು ಹೊರಡೋದಕ್ಕೆ ನಿರ್ಧಾರ ಮಾಡುತ್ತೆ. ಆಗ ಮಧ್ಯಸ್ಥಿಕೆದಾರನ ಪಾತ್ರವನ್ನು ನಿರ್ವಹಿಸಿದ್ದು ಕೂಡ ಇದೇ ಪಾಕಿಸ್ತಾನ. ಅಮೆರಿಕಕ್ಕೆ ಪಾಕಿಸ್ತಾನ ಏನ್ ಭರವಸೆ ಕೊಡ್ತು? ಅಮೆರಿಕದ ಸೇನೆ ಅಫ್ಘಾನಿಸ್ತಾನದಿಂದ ಹೊರಟ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅಫ್ಘಾನಿಸ್ತಾನದಲ್ಲಿರುವಂತಹ ಪ್ರಜಾತಂತ್ರ ವ್ಯವಸ್ಥೆ ಹಾಗೆ ಕಂಟಿನ್ಯೂ ಆಗುತ್ತೆ, ಆ ರೀತಿಯಾಗಿ ಅಲ್ಲಿ ಪ್ರಜಾಪ್ರಭುತ್ವ ಗಟ್ಟಿ ಆಗಿಬಿಟ್ಟಿದೆ. ಹೀಗೆಲ್ಲ ಪಾಕಿಸ್ತಾನ ಅಮೆರಿಕಾಗೆ ಹೂ ಮುಡಿಸ್ತು. ಅಮೆರಿಕ ಇದನ್ನು ನಂಬಿಕೊಂಡು ಅಫ್ಘಾನಿಸ್ತಾನದಿಂದ ಜಾಗ ಖಾಲಿ ಮಾಡುವಂತಹ ನಿರ್ಧಾರ ಕೈಗೊಳ್ಳುತ್ತೆ. ಆದರೆ ದುರಂತ ಏನು ಗೊತ್ತಾ? ಅಮೆರಿಕ ಇನ್ನೂ ಕೂಡ ಅಫ್ಘಾನಿಸ್ತಾನದಿಂದ ಹೊರಟೇ ಇರಲಿಲ್ಲ. ಅಷ್ಟರಲ್ಲಾಗಲೇ ತಾಲಿಬಾನಿಗಳು ಇಡೀ ಅಫ್ಘಾನಿಸ್ತಾನವನ್ನು ವಶಕ್ಕೆ ಪಡಿತಾರೆ. ಆದರೆ ಅಮೆರಿಕಾಗೆ ಅದಕ್ಕಿಂತಲೂ ಅವಮಾನಕಾರಿಯಾದಂತಹ ವಿಚಾರ ಇನ್ನೊಂದಿದೆ. ಅದೇನು ಕೇಳಿದ್ರೆ, ಈ ಪಾಕಿಸ್ತಾನದವರು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಅಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ತನ್ನ ಕಂಪ್ಲೀಟ್ ಸಪೋರ್ಟ್ ಅನ್ನು ಅಫ್ಘಾನಿಸ್ತಾನದ ತಾಲಿಬಾನಿಗಳಿಗೆ ಕೊಡ್ತಾರೆ. ತಾಲಿಬಾನ್ ಒಂದು ಸರ್ಕಾರವನ್ನು ರಚಿಸಿಕೊಳ್ಳೋದ್ರಲ್ಲಿ ಪಾಕಿಸ್ತಾನ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ನಿಭಾಯಿಸುತ್ತೆ. ಇದಕ್ಕಿಂತ ಅಮೆರಿಕಾಗೆ ಧೋಕಾ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಇದೆಲ್ಲ ಬೈಡನ್ ಅವಧಿಯಲ್ಲಿ ಆಗಿದ್ರೂ ಕೂಡ ಟ್ರಂಪ್ ಅವರು ರಾಜಕೀಯವಾಗಿ ಆಕ್ಟಿವ್ ಆಗಿರುವಂತಹ ಸಂದರ್ಭದಲ್ಲೇ ಆದಂತಹ ಘಟನೆಗಳು. ಆದರೂ ಟ್ರಂಪ್ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಮಣೆ ಹಾಕ್ತಾ ಇದ್ದಾರೆ. ಅಲ್ಲಿನ ಸೇನಾ ಮುಖ್ಯಸ್ಥನಿಗೆ ಬಹಳ ಮರ್ಯಾದೆಯನ್ನ ಕೊಡ್ತಾ
ಇದ್ದಾರೆ ಅಂತಂದರೆ ಕೇವಲ ವೈಯಕ್ತಿಕ ಲಾಭಕ್ಕೆ ಮೊರೆ ಹೋಗಿದ್ದಾರೆ. ಪಾಕಿಸ್ತಾನ ತನಗೆ ನೊಬೆಲ್ ಶಾಂತಿಗೆ ನಾಮಿನೇಟ್ ಮಾಡ್ತು, ಯುದ್ಧ ನಿಲ್ಲಿಸಿದಂತಹ ಕ್ರೆಡಿಟ್ ನನಗೆ ಕೊಡ್ತು, ನನಗೆ ಸಿಕ್ಕಾಗ್ಲೆಲ್ಲ ಪಾಕಿಸ್ತಾನದ ಶಾಬಾಜ್ ಶರೀಫ್ ಸೆಲ್ಯೂಟ್ ಹೊಡಿತಾರೆ. ಇನ್ನೊಂದು ಕಡೆಯಲ್ಲಿ ಟ್ರಂಪ್ ಪುತ್ರನ ಕಂಪನಿಗೆ ಹೆಲ್ಪ್ ಮಾಡುವಂತೆ ಪಾಕಿಸ್ತಾನ ಕ್ರಿಪ್ಟೋ ಡೀಲ್ ಮಾಡ್ಕೊಳ್ತು. ಇದೆಲ್ಲವೂ ಸಹ ಟ್ರಂಪ್ ಅವರ ವೈಯಕ್ತಿಕ ಲಾಭ. ಇದಕ್ಕೋಸ್ಕರವಾಗಿ ಟ್ರಂಪ್ ವಿಪರೀತವಾಗಿ ಪಾಕಿಸ್ತಾನವನ್ನು ನಂಬುತ್ತಾ ಇದ್ದಾರೆ. ಹೀಗಾಗಿ ಅಮೆರಿಕದ ಇಂಟೆಲಿಜೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ, ಇದು ಟ್ರಂಪ್ ಅವರಿಗೆ ರೆಡ್ ಫ್ಲಾಗ್, ಎಚ್ಚರಿಕೆಯ ಸಂಕೇತ. ಸದ್ಯ ಇರಾನ್ ವಿಚಾರದಲ್ಲಿ ಕೇವಲ ಪಾಕಿಸ್ತಾನವನ್ನು ನಂಬಿ ಕೂರೋದಿದೆಯಲ್ಲ, ಇದು ಕೇವಲ ಟ್ರಂಪ್ಗೆ ಮಾತ್ರ ಹಾನಿ ಮಾಡೋದಿಲ್ಲ, ಇಡೀ ಅಮೆರಿಕಾಗೆ ನಷ್ಟವನ್ನು ಮಾಡುತ್ತೆ ಅಂತ ಅವರೆಲ್ಲರಿಗೂ ಅನಿಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಈ ವಿಚಾರ ಇದೆಯಲ್ಲ, ಇವತ್ತಲ್ಲ ನಾಳೆ ಇಸ್ರೇಲ್ ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತೆ, ಟ್ರಂಪ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಕನ್ವೆ ಮಾಡುತ್ತೆ. ಇರಾನ್ ವಿಚಾರದಲ್ಲಿ ಪಾಕಿಸ್ತಾನದ ಈ ಮಧ್ಯಸ್ಥಿಕೆ ಇದೆಯಲ್ಲ, ಇದು ಇಸ್ರೇಲ್ಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ನಾನು ಆಗಲೇ ಹೇಳಿದ ಹಾಗೆ ಪಾಕಿಸ್ತಾನದ ಆಸಿಮ್ ಮುನೀರ್ಗೂ ಮತ್ತು ಇರಾನ್ನ IRGCಗೂ ಬಹಳ ಉತ್ತಮವಾದಂತಹ ಸಂಬಂಧ ಇದೆ. ಇಲ್ಲಿ ಪಾಕಿಸ್ತಾನ 100% ಡಬಲ್ ಗೇಮ್ ಮಾಡುತ್ತೆ. ಅಮೆರಿಕ ಮತ್ತು ಇರಾನ್ನ ನಡುವೆ ನೇರ ಮಾತುಕತೆ ಇಲ್ಲದೆ ಇರುವಂತಹ ಲಾಭವನ್ನು ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ. ಈಗಾಗಲೇ ಅನೇಕ ಬಾರಿ ಸಾಬೀತು ಕೂಡ ಆಗಿದೆ. ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ, ಅದಕ್ಕೆ ವಿರುದ್ಧವಾಗಿ ಇರಾನ್ ಹೇಳುತ್ತೆ. ಇಲ್ಲಿ ಮಧ್ಯಸ್ಥಿಕೆದಾರನ ಪಾತ್ರ ನಿರ್ವಹಿಸ್ತಾ ಇರುವಂತಹ ಪಾಕಿಸ್ತಾನ ಇದೆಯಲ್ಲ, ಟ್ರಂಪ್ ಅನ್ನ ಮಿಸ್ಲೀಡ್ ಮಾಡ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಇಸ್ರೇಲ್ ಮಧ್ಯಪ್ರವೇಶಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಸಹಜ ಪ್ರಶ್ನೆ ಬಂದಿರಬಹುದು, ಇದರಿಂದ ಭಾರತಕ್ಕೆ ಏನು ನಷ್ಟ ಅಂತ. ಖಂಡಿತವಾಗ್ಲೂ ನಷ್ಟವೇ. ಅಮೆರಿಕ ವಿಪರೀತವಾಗಿ ಪಾಕಿಸ್ತಾನದೊಂದಿಗೆ ಎಂಗೇಜ್ ಆಗ್ತಾ ಇರೋದಿದೆಯಲ್ಲ, ಇದು ಭಾರತಕ್ಕೆ ಶುಭ ಸುದ್ದಿಯೂ ಅಲ್ಲ, ಲಾಭ ಕೊಡುವಂತಹ ಸುದ್ದಿಯೂ ಕೂಡ ಅಲ್ಲ. ಈಗಾಗಲೇ ಟ್ರಂಪ್ ಕ್ವಾಡ್ ಅನ್ನು ಡಮ್ಮಿ ಮಾಡಿದ್ದಾರೆ. 2025ರಲ್ಲಿ ಯಾವುದೇ ಕ್ವಾಡ್ ಶೃಂಗಸಭೆ ಆಗೇ ಇಲ್ಲ. ಈ ವರ್ಷವೂ ಕೂಡ ಕ್ವಾಡ್ನ ಶೃಂಗಸಭೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ, ಚೈನಾಗೆ ಮೇ ತಿಂಗಳಿನಲ್ಲಿ ಪ್ರವಾಸ ಕೈಗೊಳ್ತಾರೆ. ಆದರೆ ಭಾರತಕ್ಕೆ ಬರುವಂತಹ ಸೂಚನೆಗಳಿಲ್ಲ. ಭಾರತದ ಪಕ್ಕಕ್ಕೆ ಬಂದು ಹೋದ್ರೂ ಕೂಡ ಭಾರತಕ್ಕೆ ಬರ್ತೀನಿ ಅಂತ ಟ್ರಂಪ್ ಹೇಳ್ತಾ ಇಲ್ಲ. ಇದಕ್ಕೆ ಕಾರಣ ವೆರಿ ಸಿಂಪಲ್, ಟ್ರಂಪ್ ಏನೇ ಇದ್ರೂ ಕೂಡ ವೈಯಕ್ತಿಕ ಪ್ರಶಂಸೆಯನ್ನ ಬಯಸ್ತಾರೆ. ಟ್ರಂಪ್ ಮೊದಲ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರನ್ನು ಭಾರತಕ್ಕೆ ಆಹ್ವಾನಿಸಿದ್ರು. ಭಾರತದಲ್ಲಿ ನಮಸ್ತೆ ಟ್ರಂಪ್ ಹೆಸರಿನಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿ ಟ್ರಂಪ್ ಅವರಿಗೆ ಬಹಳ ಸನ್ಮಾನ ಮಾಡಿದ್ರು. ಇದು ಟ್ರಂಪ್ಗೆ ಬಹಳ ಖುಷಿ ಕೊಟ್ಟಿತ್ತು. ಆದರೆ ಎರಡನೇ ಅವಧಿಯಲ್ಲಿ ಟ್ರಂಪ್ ಅದನ್ನೇ ಬಳಸಿಕೊಂಡು ವಿಪರೀತವಾಗಿ ಬಾಲ ಬಿಚ್ಚೋದಕ್ಕೆ ಶುರು ಮಾಡಿದ್ರು. ಆಪರೇಷನ್ ಸಿಂಧೂರಕ್ಕೆ ಬ್ರೇಕ್ ಹಾಕಿದ್ ನಾನೇ, ಅದರ ಕ್ರೆಡಿಟ್ ನನಗೆ ಬೇಕು ಅಂತ ಟ್ರಂಪ್ ಕೇಳಿದ್ರು, ಭಾರತ ಕೊಟ್ಟಿಲ್ಲ. ನೊಬೆಲ್ ಶಾಂತಿಗೆ ಭಾರತದಂತಹ ದೇಶ ನಾಮಿನೇಟ್ ಮಾಡಬೇಕು ಅಂತ ಟ್ರಂಪ್ ಬಯಸಿದ್ರು. ಆದರೆ ಮೋದಿ ಸರ್ಕಾರ ಅದಕ್ಕೆ ಸೊಪ್ಪು ಹಾಕಿಲ್ಲ. ರಷ್ಯಾ ತೈಲ ವಿಚಾರದಲ್ಲೂ ಕೂಡ ಮೋದಿ ಸರ್ಕಾರ ಟ್ರಂಪ್ ಅವರ ಮಾತನ್ನ ಕೇಳಲಿಲ್ಲ. 50% ಟ್ಯಾರಿಫ್ ಹಾಕಿದ್ರೂ ಕೂಡ ಟ್ರಂಪ್ ಜೊತೆಗೆ ಡೀಲ್ ಮಾಡಿಕೊಳ್ಳೋದಕ್ಕೆ ತಲೆ ಬಗ್ಗಿಸಿಲ್ಲ. ಇದೆಲ್ಲವೂ ಕೂಡ ಟ್ರಂಪ್ ಅವರ ಈಗೋಗೆ ಹರ್ಟ್ ಮಾಡಿದೆ. ಹೀಗಾಗಿ ಟ್ರಂಪ್ ಭಾರತದ ವಿಚಾರದಲ್ಲಿ ಒಂದೊಳ್ಳೆಯ ನಿರ್ಧಾರ ಕೈಗೊಳ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಯಾವುದೇ ನಂಬಿಕೆಗಳು ಕೂಡ ಉಳಿದಿಲ್ಲ. ಟ್ರಂಪ್ ಭಾರತದ ಪಕ್ಕದಲ್ಲಿರುವಂತಹ ಪಾಕಿಸ್ತಾನಕ್ಕೆ ಬಂದು ಹೋಗಬಹುದು. 20 ವರ್ಷಗಳ ಬಳಿಕ ಅಮೆರಿಕದ ಅಧ್ಯಕ್ಷ ಪಾಕಿಸ್ತಾನಕ್ಕೆ ಕಾಲಿಡಬಹುದು. ಅಮೆರಿಕದೊಂದಿಗೆ ಪ್ರಬಲ ಪೈಪೋಟಿ ನಡೆಸ್ತಾ ಇರುವಂತಹ ಚೈನಾಗೂ ಕೂಡ ಟ್ರಂಪ್ ಹೋಗ್ತಾ ಇದ್ದಾರೆ. ಚೈನಾಗೆ ಹೋಗೋದಕ್ಕೆ ನಾನು ಬಹಳ ಉತ್ಸಾಹಿತನಾಗಿದ್ದೀನಿ, ಬಹಳ ಎದುರು ನೋಡ್ತಾ ಇದ್ದೀನಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಭಾರತಕ್ಕೆ ಬರ್ತೀನಿ ಅಂತ ಟ್ರಂಪ್ ಬಾಯಲ್ಲಿ ಒಂದೇ ಒಂದು ಬಾರಿಯೂ ಕೂಡ ಬರ್ತಾ ಇಲ್ಲ. ಇದರಿಂದ ಒಂದು ಸ್ಪಷ್ಟ ಆಗ್ತಾ ಇದೆ, ಟ್ರಂಪ್ ಅವರ ಎರಡನೇ ಅವಧಿಯಲ್ಲಿ ಭಾರತಕ್ಕೇನೋ ಹೆಲ್ಪ್ ಆಗುತ್ತೆ ಎನ್ನುವಂತಹ ನಿರೀಕ್ಷೆಗಳು ಶೂನ್ಯ. ಮೊದಲ ಅವಧಿಯಲ್ಲಿ ಅವರು ಭಾರತದ ಫ್ರೆಂಡ್ಲಿ ಆಗಿದ್ರು, ಪಾಕಿಸ್ತಾನವನ್ನು ದ್ವೇಷಿಸ್ತಾ ಇದ್ರು. ಎರಡನೇ ಅವಧಿಯಲ್ಲಿ ಅವರು ಪಾಕಿಸ್ತಾನಕ್ಕೆ ಫ್ರೆಂಡ್ಲಿ ಆಗಿದ್ದಾರೆ, ಭಾರತವನ್ನು ದ್ವೇಷ ಮಾಡ್ತಾ ಇದ್ದಾರೆ. ಈಗೇನೋ ಅಮೆರಿಕದ ಎಕ್ಸ್ಪರ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ, ಆಸಿಮ್ ಮುನೀರ್ನನ್ನ ನಂಬಬೇಡಿ, ಆತ ಡಬಲ್ ಗೇಮ್ ಮಾಡ್ತಾನೆ ಅಂತ. ಆದರೆ ಟ್ರಂಪ್ ಇದಕ್ಕೆಲ್ಲ ಬೆಲೆ ಕೊಡ್ತಾರೆ ಅಂತ ನನಗಂತೂ ಅನಿಸೋದಿಲ್ಲ. ಅವರು ಒದೆ ತಿಂದ ಬಳಿಕವೇ ಅವರಿಗೆ ಅರ್ಥ ಆಗಬಹುದೇನೋ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.